ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆಯಾದಂಥ ಬೀದರ್, ಔರಾದ್, ಭಾಲ್ಕಿ, ಹುಮ್ನಾಬಾದ್, ಕಮಲ್ನಗರ್, ಹುಲ್ಸೂರು, ಚಿಡ್ಗುಪ್ಪ, ಬಸವಕಲ್ಯಾಣ ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆ ಸರ್ಕಾರದ ಆದೇಶವಿದ್ದರೂ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯಗಳಾದ ಆಟದ ಮೈದಾನ, ಮಹಿಳೆಯರಿಗೆ, ಪುರುಷರಿಗೆ ಶೌಚಾಲಯದ ಇತರ ಸೌಕರ್ಯಗಳನ್ನು ಕೂಡಲೇ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ನಾವೇನದ ಇವತ್ತು ಉಪನಿರ್ದೇಶಕರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಹಾಗೂ ಸಂವಿಧಾನ ಪೀಠಿಕೆಯನ್ನು ಸರ್ಕಾರ ಆದೇಶವಿದ್ದರೂ ಕೂಡ ಎಲ್ಲ ಬಿ ಎಗಳು ಅವ್ರವ್ರ ಖಾಸಗಿ ಶಿಕ್ಷಣ ಸಂಸ್ಥೆದವ್ರಿಗೆ ಅವರು ಕೋಚಿಂಗ್ ಕ್ಲಾಸ್ ನಡೆಸ್ಲಕ್ಕ ಕೋಟಿಗಟ್ಟಲೆ ದುಡ್ಡು ತಿದ್ದೇನದ ಇದು ಮಾಡತ್ತಾರ. ಆದ್ರೆ ಇವ್ರಿಗೆ ಸರ್ಕಾರ ಆದೇಶ ಕೊಟ್ಟಿದೆ, ಸಂವಿಧಾನ ಪೀಠಿಕೆ ಎಲ್ಲ ಶಾಲೆಯಲ್ಲಿ ಓದಿಸ್ಬೇಕಂತ ಸರ್ಕಾರ ಹೇಳಿದ್ರು ಕೂಡ ಇವ್ರು ಓದಿಸ್ಲಕ್ಕೆ ಮನಸ್ಥಿತಿ ಇವ್ರದ್ದು ಕರೆಕ್ಟ್ ಇಲ್ಲ. ಅದ್ರ ಸಲುವಾಗಿ ನಾವು ಇವತ್ತೊಂದು ಜಿಲ್ಲಾ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಬಂದು ಈಗ ಶಾಂತ ರೀತಿಯಿಂದ ಇವರಿಗೊಂದು ಮನವಿ ಪತ್ರ ಕೊಟ್ಟಿದ್ದೆವು. ಇವರೇನದ ಕೂಡಲೇ ಎಲ್ಲ ಜಿಲ್ಲೆಯಾದ್ಯಂತ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯ, ಆಟದ ಮೈದಾನ ಇರಬೇಕಂತ ಸರ್ಕಾರದ ಆದೇಶ ಇದೆ. ಇದ್ದರೂ ಕೂಡ ಇವರು ದುಡ್ಡು ತಿಂದು ಏನು ಇರಲ್ಲ ಹೋಗಲಿ ಸಂಸ್ಥೆಯವರಿಗೆ ಪರ್ಮಿಷನ್ ಕೊಟ್ಟು ಬಿಡುತ್ತಾ ಇದ್ದಾರೆ. ಅದ್ರ ಸಲುವಾಗಿ ಇಂಥವೆಲ್ಲ ಕಡಿವಾಣ ಹಾಕಬೇಕು. ಮತ್ತು ಬಡ ಮಕ್ಕಳು ಶಾಲೆಗೆ ಹೋಗ್ತಾರೆ, ವಿದ್ಯಾರ್ಥಿನಿಯರಿಗೂ ಶಾಲೆಗೆ ಹೋಗ್ತಾರೆ. ಅವ್ರ ಬಳಿ ದುಡ್ಡು ಇರಲ್ದು ಪರೀಕ್ಷೆ ಸಮಯದಲ್ಲಿ. ಅಂಥ ಸಮಯದಲ್ಲಿ ಹುಡುಗರಿಗೆ ಶಾಲೆ ಹೊರಗೆ ನಿಂದಿಸ್ತಾ ಇದ್ದಾರೆ. ಇಂಥವೆಲ್ಲ ಕಡಿವಾಣ ಹಾಕಬೇಕು. ಇಂಥವುಗಳು ನಮ್ಮ ಗಮನಕ್ಕೆ ಬಂದ್ರೆ ನಾವು ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ. ನನ್ನ ಹೆಸರು ರಾಜ್ಕುಮಾರ್ ಗುನಳಿ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ.